guys, welcome back to Amrita Nagraj YouTube channel. ಇವತ್ತು ಬಂದು 22nd of January and ಇವತ್ತು ದಿನಕ್ಕೋಸ್ಕರ ನಾವು 500 ವರ್ಷದಿಂದ ಕಾದಿದ್ದೀವಿ ಆ್ಯಂಡ್ ಈ ದಿನನ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲೇಬೇಕು ಬಿಕಾಸ್ ಇವತ್ತು ಬಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಯೋಧ್ಯೆಯಲ್ಲಿ ಆ್ಯಂಡ್ ನಮ್ಮ ಕರ್ತವ್ಯ ಈ ದಿನನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನಾವು ಈ ದಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇದು ಬಂದು ಮಂತ್ರಾಕ್ಷತೆ. ಇದು ನಮಗೆ 15 ದಿನ ಮುಂಚೆನೇ ತಲುಪಿಸಿದ್ರು ನಮಗೆ. ಸೊ ನಾವು ಇದನ್ನು ಪೂಜೆಗೆ ಇಟ್ಟು ಇದನ್ನು ಪೂಜೆ ಮಾಡಿ ನಾವು ಮನೆಯೆಲ್ಲ ಚಿಮ್ಮಿಸಿ ನಾವು ಇಟ್ಕೊಂಡು ಕೆಲಸಕ್ಕೆಲ್ಲ ಹೋದ್ವಿ. ಆ್ಯಂಡ್ ಟಿ ವಿಲೆಲ್ಲ ಲೈವ್ ಹಾಕಿದ್ರು ಎಲ್ಲ, ಅಲ್ಲೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಮತ್ತು ನಾವು ನಮ್ಮ ಮನೆಯಲ್ಲಿ ನೈವೇದ್ಯಕ್ಕಂತ ಅವಲಕ್ಕಿ ಮತ್ತು ಪಾಯಸನ ಮಾಡಿದ್ವಿ. ಪೂಜೆಗಿಟ್ಟು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಎಲ್ಲರಿಗೂ ಹಂಚಿದ್ವಿ. ಹಲೋ. ಸೊ ಇವಾಗ ತಾನೇ ನಾನು ಕಾಲೇಜಿಂದ ಬಂದೆ ಆ್ಯಂಡ್ ಕಾಲೇಜಿಂದ ಬರಬೇಕಾದ್ರೆ ಬಸ್ಸಲ್ಲಿ ಏನಂದರೆ ಪಾನಕ ಎಲ್ಲ ಕೊಡ್ತಾಯಿದ್ರು. ಬಸ್ ನಿಲ್ಲಿಸಿ ಪಾನಕನ ಕೊಡ್ತಾಯಿದ್ರು. ಸೊ ಅದು ಎಲ್ಲ ಕಡೆ ಪಾನಕ, ಪ್ರಸಾದ, ಪುಳಿಯೋಗರೆ ಎಲ್ಲ ಕೊಡ್ತಾಯಿದ್ರು. ಸೊ ಇವಾಗ ಅದಕ್ಕೆ ಬಸ್ ಒಳಗಡೆ ಬಂದು ಕೊಟ್ಟರು. ಸೊ ಅದಕ್ಕೆ ನಮ್ಮ ಅಕ್ಕಗೆ ಹೆಂಗಿದ್ರು ರಜಾ ಇತ್ತು, ಎಲ್ಲೂ ಹೋಗಿಲ್ಲ ಆಚೆ. ಸೊ ಇವಾಗ ನಾನು ನಮ್ಮ ಅಕ್ಕ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ಆ್ಯಂಡ್ ಪಾನಕ ಕುಣ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಕುಡ್ಕೊಂಡೆ ನಾನು ಹೇಳಿದ್ದು, ಕುಡ್ಕೊಂಡು ಬರ್ತೀವಿ. ಓಕೆ, ಲೆಟ್ಸ್ ಗೋ. ಆ್ಯಂಡ್ ಎಲ್ಲ ಕಡೆನೂ ರಾಮನ ಫೋಟೋ ಮತ್ತು ಆಂಜನೇಯನ ಫೋಟೋ ಆ್ಯಂಡ್ ರೋಡೆಲ್ಲ ಡೆಕೋರೇಟ್ ಮಾಡಿಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ರಾಮನ ಶ್ಲೋಕಾಸೇ ಕೇಳಿಸ್ತಾ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಟ್ ದಿಸ್ ಮೂಮೆಂಟ್ ನನಗೇನು ಅನಿಸ್ತಾ ಅಂದರೆ, ನಾವು ಇವಾಗ ರಾಮ ವಾಪಸ್ ಬಂದಮೇಲೆ ಎಷ್ಟು ಖುಷಿಯಿಂದ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವಾಗಲೂ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂದರೆ, ಇನ್ನು ಆವಾಗ ತ್ರೇತಾಯುಗದಲ್ಲಿ 14 ವರ್ಷ ರಾಮ ವನವಾಸದಿಂದ ಬಂದಮೇಲೆ ಜನ ಇನ್ನು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ಬೋದು ಅನಿಸ್ತಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ತುಂಬ ಖುಷಿ ಆಗ್ತಾಯಿದೆ ಅಲ್ವಾ. ಆ್ಯಂಡ್ ದೇವಸ್ಥಾನದಿಂದ ಬಂದಮೇಲೆ ಅಲ್ಲಿ ಪ್ರಸಾದ ಹಂಚ್ತಾಯಿದ್ರು. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ನಾವು ಬರೋಕ್ಕಿಂತ ಮುಂಚೆ ಸಮೋಸ ಎಲ್ಲ ಹಂಚ್ತಾಯಿದ್ರು, ಅದು ನಮ್ಮ ಮಿಸ್ ಆಗೋಯಿತು. ಬಟ್ ಇದು ಕೇಸರಿ ಬಾತ್ ಅಂತೂ ತುಂಬ ಟೇಸ್ಟಿಯಾಗಿತ್ತು.
ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಅಕ್ಕ ಇಲ್ಲಿ ದೀಪನೂ ಹಚ್ತಾ ಇದ್ದಾರೆ. ಆ್ಯಂಡ್ ದೀಪ ಹಚ್ಚಿ ನಾವು ಮನೇಲಿ ನೀಟಾಗಿ ಪೂಜೆ ಮಾಡಿ ಮಂತ್ರ ಎಲ್ಲ ಜಪ ಮಾಡಿದ್ವಿ. ಡರಡಿ ಡರಡಿ that's it for today's vlog. So ಈ ವ್ಲಾಗ್ನ ಎಂಡ್ವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ